ಫ್ರೆಂಡ್ಸ್ ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತೊಂದು ಸುಂದರವಾದ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ಬಹಳ ಬೇಗನೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ 2 ಲೈನ್ ಹಾಕ್ಕೊಂಡಿದ್ದೀನಿ. ಮಧ್ಯ ಮಧ್ಯ ಹೀಗೆ ಸೇಮ್ ಡಿಸ್ಟೆನ್ಸಲ್ಲಿ ಈ ಥರ ಡಾಟ್ ಇಡ್ತಾ ಹೋಗಿದ್ದೀನಿ. ನೋಡಿ, ನಾನು ಈ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ 6 ಎಳೆನೂ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಹೀಗೆ ಹಾಕಿ ಹೀಗೆ ಇಲ್ಲೇ ಒಳಗಡೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಹೀಗೆ, ಅದರ ನೆಕ್ಸ್ಟು ಮತ್ತೆ ಇಲ್ಲಿ ಹೀಗೆ ಇದೇ ರೀತಿಯಾಗಿ ನಾವು ಎಲ್ಲೆಲ್ಲಿ ಡಾಟ್ ಇಟ್ಕೊಂಡಿದೀವೋ ಅಲ್ಲೆಲ್ಲ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಇದು ಫುಲ್ ಲೈನ್ಗೂ ಆಗಿದೆ. ನೆಕ್ಸ್ಟ್ ಗ್ರೀನ್ ಕಲರ್ ದಾರ ತಗೋತಾ ಇದ್ದೀನಿ. ಇಲ್ಲಿ ತಗೊಂಡು ಇದೇನು ನಾವು ರೆಡ್ ಕಲರ್ ಹಾಕಿದ್ವಲ್ಲ ಆ ದಾರದ ಒಳಗಡೆ ಹೀಗೆ ಸೂಜಿನ ಹಾಕಬೇಕು. ಬಟ್ಟೆಗೆ ಹಾಕಬಾರ್ದು ಫ್ರೆಂಡ್ಸ್, ದಾರದ ಒಳಗಡೆ ಮಾತ್ರ ಹಾಕ್ತಾ ಹೋಗ್ಬೇಕು. ಹೀಗೆ ಇದೇ ತರ ಫುಲ್ ಹಾಕಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಯೆಲ್ಲೋ ಕಲರ್ ದಾರನ ಹಾಕೊಂಡಿದ್ದೀನಿ ನಾನು. ಹೀಗೆ ಇಲ್ಲಿ ಏನು ಸ್ಪೇಸ್ ಇರತ್ತಲ್ಲ, ಇದೊಂದು ಸೆಂಟರ್ ಪಾಯಿಂಟ್ ತರ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನೀವು ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಹಾಕೋದಕ್ಕೆ ಈಸಿ ಆಗತ್ತೆ. ಹೀಗೆಲ್ಲ ಕಡೆನೂ ಹೀಗೊಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ನೋಡಿ, ಯೆಲ್ಲೋ ಕಲರ್ ದಾರ ತಗೊಂಡಿದ್ದೀನಿ. ಈ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಂದ ಹೀಗೆ ತೆಗೆದು ಹೀಗೆ ಹಾಕ್ತಾ ಇದ್ದೀನಿ. ಮತ್ತೆ ಹೀಗೆ
ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಫ್ಲವರ್ ಬರಬೇಕು. ಒಟ್ಟು ನಾನು 3, 6, 7 ಪೆಟಲ್ ಥರ ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ ಮತ್ತೆ ಇಲ್ಲಿ ತಗೋಬೇಕು, ಮತ್ತೆ ಸೆಂಟರ್ ಪಾಯಿಂಟಲ್ಲೇ ಇಲ್ಲೂ ಅಷ್ಟೇ ಇದೇ ರೀತಿ ನೋಡಿ ಫ್ಲವರ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಫುಲ್ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತೆ ಇಲ್ಲಿ ತಗೋತಾ ಇದ್ದೀನಿ. ನಾನು ಆಲ್ರೆಡಿ ತುಂಬ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ. ನೀವು ಚೆಕ್ ಮಾಡಿ ಗೊತ್ತಾಗತ್ತೆ. ನನ್ನ ಚಾನಲ್ನ ಲಿಂಕ್ನ ಓಪನ್ ಮಾಡಿ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಅಲ್ಲಿ ಹೋದರೆ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ, ಬೇಸಿಕ್ ಡಿಸೈನು ಮತ್ತು ಆರಿ ವರ್ಕು, ಅಡುಗೆದು ಮತ್ತು ಈ ಥರ ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಸ್ಯಾರಿ ಕುಚ್ಚೋದು ಅಂತೆಲ್ಲ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಫುಲ್ ಲೈನಿಗೂ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಮತ್ತೆ ನಾನು ಈ ಥರ ರೆಡ್ ಕಲರ್ ದಾರ ತಗೋತಾ ಇದ್ದೀನಿ. ನೋಡಿ, ಹೀಗೆ ಫ್ಲವರ್ ಮೇಲ್ಗಡೆ ಹೀಗೆ ತಗೊಂಡು ಮಧ್ಯದಲ್ಲಿ ಈ ಥರ ನೋಡಿ ಒಂದೇ ಸರಿ ಹೀಗೆ ದಾರನ ಹೀಗೆ ಸುತ್ತಿ ಹೀಗೆ ಒಳಗಡೆ ಹಾಕ್ತಾ ಇದ್ದೀನಿ. ಮತ್ತೆ ಈ ಫ್ಲವರ್ ಮಧ್ಯ ತಗೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ತಗೊಂಡು ಒಂದೇ ಸಾರಿ ಹೀಗೆ ಸೂಜಿಗೆ ಸುತ್ತಿ ಹೀಗೆ ಅಲ್ಲೇನೆ ಸೂಜಿಗೆ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೆ ತೋರಿಸ್ತೀನಿ. ಈ ಫ್ಲವರ್ಗೆ ಹೀಗೆ ಮೇಲ್ ತಗೊಂಡು ಒಂದೇ ಸಲ ಹೀಗೆ ದಾರನ ಹೀಗೆ ಸೂಜಿಗೆ ಸುತ್ತಬಿಟ್ಟು ಹೀಗೆ ಒಳಗಡೆ ಹಾಕ್ತಾ ಇದ್ದೀನಿ. ಇದೇ ಥರ ನಾನು ಫುಲ್ ಫ್ಲವರ್ಗೂ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಯೆಲ್ಲೋ ಕಲರ್ ಫ್ಲವರ್ ಮಧ್ಯ ರೆಡ್ ದಾರ ಬಂದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನೋಡಿಬಿಟ್ಟು ಈ ಬಾರ್ಡರ್ ಡಿಸೈನ್ನ ಟ್ರೈ ಮಾಡಿ, ಹಾಗೂ ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋದ ಲಿಂಕ್ನ ಶೇರ್ ಮಾಡಿ, ಅವರಿಗೂ ಸಹ ಕಲಿಯೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.